ಹಲೋ ಗೈಸ್, ವೆಲ್ಕಮ್ ಟು ಟ್ರಾವೆಲ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ಆದರೆ ಇದು ಟ್ರಾವೆಲ್ ರಿಲೇಟೆಡ್ ವಿಡಿಯೋ ಅಲ್ಲ, ಇದೊಂದು ಇನ್ಫಾರ್ಮೇಶನ್ ವಿಡಿಯೋ ಆಗಿರುತ್ತೆ. ನೀವು ನಮ್ಮ ಚಾನಲ್ನ ಅಬ್ಸರ್ವ್ ಮಾಡ್ತಾ ಇರ್ಬೋದು, ಯಾರೆಲ್ಲ ಸಬ್ಸ್ಕ್ರೈಬರ್ಸ್ ಇದ್ರೆ ಅವರಿಗೆ ಗೊತ್ತಿರುತ್ತೆ. ನಮ್ಮ ಚಾನಲ್ ಅಲ್ಲಿ ಮೇಜರ್ ಆಗಿ ಒಂದು ಇನ್ಫಾರ್ಮೇಶನ್ ವಿಡಿಯೋ ಇರುತ್ತೆ, ಮತ್ತೆ ಟ್ರಾವೆಲ್ ರಿಲೇಟೆಡ್ ವಿಡಿಯೋ ಇರುತ್ತೆ. ಹಾಗೆ ನಮ್ಮ ಕರ್ನಾಟಕದ ಕಲ್ಚರ್ ಅಥವಾ ಹಿಡನ್ ಪ್ಲೇಸಸ್ ನ ಎಕ್ಸ್ಪ್ಲೋರ್ ಮಾಡೋ ಅಂತ ವಿಡಿಯೋಸ್ ಇರುತ್ತೆ. ಸೊ ಇದು ಒಂದು ಇನ್ಫಾರ್ಮೇಟಿವ್ ವಿಡಿಯೋ ಆಗಿರುತ್ತೆ. ಏನಪ್ಪಾ ಅದು ಅಂತಂದ್ರೆ ಇ ಪಿ ಎಫ್ ದಲ್ಲಿ ಒಂದು 3.0 ಇವಾಗ ವೆಬ್ ಒಂದು ಹೊಸದಾಗಿ ಲಾಂಚ್ ಮಾಡಿದೆ ಸೆಂಟ್ರಲ್ ಗೌರ್ಮೆಂಟ್. ಅದರಲ್ಲಿ ಏನೆಲ್ಲ ಚೇಂಜಸ್ ಇದೆ, ಓಕೆ, ಅದರಲ್ಲಿ ಏನೆಲ್ಲ ಇನ್ ಡೀಟೇಲ್ ಆಗಿ ಏನೆಲ್ಲ ಚೇಂಜಸ್ ಮಾಡಿದ್ದಾರೆ, ಮೊದಲಿಗೆ ಏನ್ ರೂಲ್ ಇತ್ತು, ಇವಾಗ ಏನ್ ರೂಲ್ ಚೇಂಜ್ ಮಾಡಿದ್ದಾರೆ ಅನ್ನೋದನ್ನ ಡೀಟೇಲ್ ಆಗಿ ನಿಮಗೆ ತಿಳಿಸ್ಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಅದಕ್ಕೆ ಮುಂಚೆ ನೀವು ಮಾಡ್ಬೇಕಾಗಿರೋದು ಇಷ್ಟೇ, ಯಾರೆಲ್ಲ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮಗೆ ಏನು ಚಾರ್ಜಸ್ ಆಗಲ್ಲ, ಸೊ ನಮಗೊಂದು ಪ್ರೋತ್ಸಾಹ ಸಿಕ್ಕಂಗಾಗಿರುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬನ್ನಿ. ಇನ್ ಡೀಟೇಲ್ ಆಗಿ ಯಾವ ತರ ಇದೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ಕೊಡ್ತೀನಿ. Welcome to the Travel Kannadiga Madhu channel. We explore guides and vlogs. Discover beautiful Karnataka with me. Hit that subscribe button. Let's travel together. ಓಕೆ ಗೈಸ್, ನಾನು ಅವಾಗಲೇ ತಿಳಿಸಿರೋ ಹಾಗೆ ಇದೊಂದು ಇನ್ಫಾರ್ಮೇಟಿವ್ ವಿಡಿಯೋ ಆಗಿರುತ್ತೆ. ಏನಪ್ಪಾ ಅದು ಅಂದ್ರೆ ಇ ಪಿ ಎಫ್ ಯಾರೆಲ್ಲ ಚಂದಾದಾರ ಇದ್ದೀರೋ ಅವ್ರಿಗೆ ವೆಬ್ಸೈಟ್ ಹೊಸದಾಗಿ 3.0ನ ಸೆಂಟ್ರಲ್ ಗೌರ್ಮೆಂಟ್ ರಿಲೀಸ್ ಮಾಡಿದೆ. ಸೊ ಅದರಲ್ಲಿ ಏನೆಲ್ಲ ಹೊಸದಾಗಿ ಬಿಟ್ಟಿದ್ದಾರೆ ಅನ್ನೋದನ್ನ ನಾನು ಇವತ್ತು ಇನ್ ಡೀಟೇಲ್ ಆಗಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ನಿಮಗೆ ಏನೇ ಡೌಟ್ಸ್ ಇದ್ರು ನಾನು ಕೆಳಗಡೆ ಕಾಂಟ್ಯಾಕ್ಟ್ ನಂಬರ್ ಬರುತ್ತೆ, ಆ ಕಾಂಟ್ಯಾಕ್ಟ್ ನಂಬರ್ ಅಥವಾ ನೀವು ನನಗೆ ಕಾಮೆಂಟ್ ಮೂಲಕ ತಿಳಿಸಿದ್ರೆ ನಾನೇ ನಿಮ್ಮನ್ನ ಸಂಪರ್ಕಿಸ್ತೀನಿ ಅಥವಾ ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ಓಕೆ, ಬನ್ನಿ. ನೀವೇನ್ ಮಾಡ್ಬೇಕು ಅಂತಂದ್ರೆ ಗೂಗಲ್ ಕ್ರೋಮ್ ನ ಓಪನ್ ಮಾಡ್ಕೊಳ್ಳಿ, ಅಥವಾ ನಿಮ್ಮ ಇದರಲ್ಲಿ ಮೊಬೈಲ್ ಅಲ್ಲೂ ಕೂಡ ಗೂಗಲ್ ಕ್ರೋಮ್ ಇರುತ್ತೆ, ಅಲ್ಲೂ ಕೂಡ ನೀವು ಇ.ಪಿ.ಎಫ್.ಒ ಮೆಂಬರ್ ಪೋರ್ಟಲ್ ಅಥವಾ ಇ.ಪಿ.ಎಫ್.ಒ ಮೆಂಬರ್ ಲಾಗಿನ್ ಅಂತ ಹೊಡೆದ್ರೆ ಸೊ ಈ ತರ ಒಂದು ಸರ್ಫೇಸ್ ಬರುತ್ತೆ. ಈ ಸರ್ಫೇಸ್ ಬಂದ ತಕ್ಷಣ ಇಲ್ಲೊಂದು ಈ ತರ ಒಂದು ಪಾಪಪ್ ಮೆಸೇಜ್ ಬರುತ್ತೆ. ಆ ಪಾಪಪ್ ಮೆಸೇಜ್ ಅಲ್ಲಿ ನಿಮ್ಗೆ ಏನೆಲ್ಲ ಅಪ್ಡೇಟ್ಸ್ ಮಾಡಿದೀವಿ ಅನ್ನೋದನ್ನ ಸ್ವಲ್ಪ ಡೀಟೇಲ್ ಆಗಿ ಕೊಟ್ಟಿರ್ತಾರೆ. ನಿಮಗೆ ಸ್ವಲ್ಪ ಟೈಮ್ ಇದ್ರೆ ನೀವು ಇದನ್ನ ಓದಿ ನಂತರ ನೀವು ಓಕೆ ಕೊಟ್ಬಿಟ್ಟು ಇಲ್ಲಿ ಯು ಎನ್ ನಂಬರ್ನ ಟೈಪ್ ಮಾಡಿ. ನಿಮ್ಮ ಯು ಎನ್ ನಂಬರ್ ಏನಿರುತ್ತಲ್ಲ ಅದನ್ನ ಟೈಪ್ ಮಾಡಬೇಕಾಗಿರುತ್ತೆ. ನಂತರ ಟೈಪ್ ಮಾಡಿಬಿಟ್ಟು ಪಾಸ್ವರ್ಡ್ ಹಾಕಬೇಕು. ಪಾಸ್ವರ್ಡ್ ಹಾಕ್ಬಿಟ್ಟು ನೀವು ಲಾಗಿನ್ ಕೊಟ್ರೆ ನೆಕ್ಸ್ಟ್ ನಿಮ್ದು ಫರ್ದರ್ ಲಾಗಿನ್ ಪೇಜಿಗೆ ಹೋಗುತ್ತೆ. ಅಲ್ಲಿ ನಿಮ್ದು OTP ಕೇಳುತ್ತೆ. ಸೊ ನಿಮ್ಮ ಯಾವುದು ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಇರುತ್ತಲ್ಲ, ಅಂದ್ರೆ PF ಗೆ ಯಾವ ನಂಬರ್ನ ರಿಜಿಸ್ಟರ್ ಮಾಡಿರ್ತೀರೋ ಆ ನಂಬರ್ಗೆ ಒಂದು OTP ಬರುತ್ತೆ. ಆ OTPನ ಎಂಟರ್ ಮಾಡ್ಬಿಟ್ಟು ನೀವು ಸಬ್ಮಿಟ್ ಕೊಟ್ರೆ ಈ ತರ ಒಂದು ಸರ್ಫೇಸ್ ಓಪನ್ ಆಗುತ್ತೆ. ಓಕೆ, ಈ ಸರ್ಫೇಸ್ ಅಲ್ಲಿ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಇಲ್ಲಿ ನಿಮ್ದು ಡೀಟೇಲ್ ಇರುತ್ತೆ, ಏನೆಲ್ಲ ಇದೆಯೋ ಅದು ಡೀಟೇಲ್ ಇರುತ್ತೆ. ಹಾಗೆ ನೀವು ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮ್ದು ಪ್ರೊಫೈಲ್ ಡೀಟೇಲ್ ಅಂದ್ರೆ ನಿಮ್ದು ಆಧಾರ್ ನಂಬರ್, ಪ್ಯಾನ್ ನಂಬರ್, ಬ್ಯಾಂಕ್ ನಿಮ್ದು ಏನು ಲಿಂಕ್ ಆಗಿದೆಯೋ ಮತ್ತೆ ನಿಮ್ಮ ಮೇಲ್ ID ಏನಿದೆಯೋ ಅದು ನಿಮಗೆ ಇಲ್ಲಿ ಶೋ ಆಗುತ್ತೆ. ನಂತರ ನೀವು ಇಲ್ಲಿ ನೋಡ್ಬೋದು ವ್ಯೂವಿಗೆ ಬಂದ್ರೆ ಇದು ಇಷ್ಟು ಹೋಮ್ ಆಯ್ತು. ವ್ಯೂವಿಗೆ ಬಂದ್ರೆ ಪ್ರೊಫೈಲ್ ಅನ್ನೋದಿದೆ. ಪ್ರೊಫೈಲ್ ಅಂದ್ರೆ ನಿಮ್ ಪ್ರೊಫೈಲ್ ಅಲ್ಲಿ ಏನೇನೆಲ್ಲ ಅಪ್ಡೇಟ್ ಇದೆ ಅನ್ನೋದು ನೋಡ್ಬೋದು. ಹಾಗೆ UN ನಂಬರ್ ಬೇಕು ಅಂದ್ರೆ UN ನಂಬರ್ ಕಾರ್ಡ್ ಬರುತ್ತೆ, ಅಂದ್ರೆ ನಿಮ್ ATM ಕಾರ್ಡ್ ತರ UN ಕಾರ್ಡ್ ಬರುತ್ತೆ, ಅದನ್ನು ಕೂಡ ನೀವು ಡೌನ್ಲೋಡ್ ಮಾಡಿ ಇಟ್ಕೋಬಹುದು. ಹಾಗೆ ಪಾಸ್ಬುಕ್ ಲೈಟ್ ಅಂದ್ರೆ ನಿಮಗೆ ಒಂದು 6 ಮಂತ್ ಟ್ರಾನ್ಸಾಕ್ಷನ್ ಏನಾಗಿದೆಯಲ್ಲ ನಿಮ್ಮ ಐಡಿಲಿ, ಸೊ ಆ 6 ಮಂತ್ ಟ್ರಾನ್ಸಾಕ್ಷನ್ ಅನ್ನ ಅದು ಇಲ್ಲಿ ನಿಮಗೆ ಶೋ ಆಗುತ್ತೆ. ಮತ್ತೆ ಇದು ಬಂದು ನಿಮ್ದು ಪಾಸ್ಬುಕ್ ಏನ್ ಓಲ್ಡ್ ಪಾಸ್ಬುಕ್ ವ್ಯೂವಿಂಗ್ ವೆಬ್ಸೈಟ್ ಇತ್ತಲ್ಲ ಆ ವೆಬ್ಸೈಟ್ಗೆ ಈ ಲಿಂಕ್ ಹೋಗುತ್ತೆ. ನಂತರ ಸೆಕೆಂಡ್ ಒನ್ ಬಂದು ಮ್ಯಾನೇಜ್ ಅಲ್ಲಿ ಜಾಯಿಂಟ್ ಡಿಕ್ಲರೇಷನ್ ಅಂದ್ರೆ ನಿಮ್ಮ ಒಂದು ಪ್ರೊಫೈಲ್ ಅಲ್ಲಿ ಅಥವಾ ನಿಮ್ಮ ಆಧಾರ್ ನಂಬರ್, ನೇಮ್ ಕರೆಕ್ಷನ್ಸ್ ಎನಿಥಿಂಗ್ ಇದ್ರೂ ಕೂಡ ನೀವು ಜಾಯಿಂಟ್ ಡಿಕ್ಲರೇಷನ್ ಫಾರ್ಮ್ ಅಂತ ಬರುತ್ತೆ, ಅಲ್ಲಿ ನೀವು ಜಾಯಿಂಟ್ ಡಿಕ್ಲರೇಷನ್ ಅಲ್ಲಿ ಹೋಗಿ ನಿಮ್ಮ ಕ್ವೈರಿ ಏನಾದ್ರು ಇದ್ರೆ ಅಪ್ಡೇಟ್ ನ ಮಾಡ್ಕೋಬಹುದು. ಕಾಂಟ್ಯಾಕ್ಟ್ ಡೀಟೇಲ್ಸ್ ಅಂದ್ರೆ ನಿಮ್ಮ ಕಾಂಟ್ಯಾಕ್ಟ್ ಡೀಟೇಲ್ಸ್, ನಿಮ್ಮ ಮೇಲ್ ID ಆಗಿರ್ಬೋದು, ಮೊಬೈಲ್ ನಂಬರ್ ಆಗಿರ್ಬೋದು, ಅದನ್ನ ಇಲ್ಲಿ ನೀವು ಅಪ್ಡೇಟ್ ಮಾಡಬಹುದು. ಇದು KYC ಪೋರ್ಟಲ್ ಬಂದ್ರೆ ಅದರಲ್ಲಿ ನಿಮ್ಮ ಬ್ಯಾಂಕ್ ಡೀಟೇಲ್ಸ್, ಪ್ಯಾನ್ ನಂಬರು, ಆಧಾರ್ ನಂಬರು ಏನ್ ಬೇಕಾದ್ರೂ ನೀವು ಇಲ್ಲಿ ಫೀಡ್ ಮಾಡಬಹುದು. ಫೀಡ್ ಮಾಡಿ ಅದು ಎಂಪ್ಲಾಯರ್ ಇಂದ ಅಪ್ರೂವ್ ಆಗಬೇಕು. ಓಕೆ, ಅಥವಾ ನಿಮ್ಮ ಆಧಾರ್ ವೆರಿಫಿಕೇಶನ್ ಹೆಂಗೆ ಅಂದ್ರೆ ನಿಮ್ದೇ ಒಂದು ಆಧಾರ್ ಮೊಬೈಲ್ಗೆ ಒಂದು OTP ಬರುತ್ತೆ. ಸೊ ಅದನ್ನ ನೀವು ಹಾಕೋದ್ರ ಮೂಲಕ ಕೂಡ ನಿಮ್ಮ KYC ನ ಕಂಪ್ಲೀಟ್ ಮಾಡ್ಕೋಬಹುದು. ಈ ನಾಮಿನೇಷನ್ ಪ್ರೋಸೆಸ್ ನಾನು ಅದಕ್ಕೆ ಅಂತಾನೆ ಒಂದು ಸಪರೇಟ್ ಒಂದು ವಿಡಿಯೋ ಮಾಡಿದ್ದೀನಿ, ಯಾವ ತರ ನೀವು EPFO ನಾಮಿನೇಷನ್ ಮಾಡ್ಬೋದು ಅಂತ. ಸೊ ನಾಮಿನೇಷನ್ ಮಾಡೋದ್ರಿಂದ ಎಷ್ಟೆಲ್ಲ ಉಪಯೋಗ ಇದೆ ಅನ್ನೋದನ್ನು ಕೂಡ ಡೀಟೇಲ್ ಆಗಿ ಆ ವಿಡಿಯೋದಲ್ಲಿ ಮಾಡಿ ಹಾಕಿದ್ದೀನಿ, ಅದನ್ನು ಕೂಡ ನೀವು ನೋಡ್ಬೋದು.
ಹಾಗೆ ಮಾರ್ಕ್ ಆಫ್ ಎಕ್ಸಿಟ್ ಹೆಂಗೆ ಅಂದರೆ, ಕೆಲವೊಂದು ಎಂಪ್ಲಾಯರ್ಸ್ ಏನು ಮಾಡ್ತಾರೆ ಅಂದರೆ, ಏನಾದರೂ ನೀವು ಸ್ವಲ್ಪ ಅವ್ರ ಹತ್ರ ಕಿರಿಕ್ ಮಾಡ್ಕೊಂಡು ಏನಾದರೂ ಕೆಲಸ ಬಿಟ್ಟಿದ್ರೆ ಸೊ ಅವರು ನಿಮಗೆ ಮಾರ್ಕ್ ಆಫ್ ಎಕ್ಸಿಟ್ನ ಹಾಕಲ್ಲ. ಸೊ ಆ ಸಮಯದಲ್ಲಿ ನೀವು ನಿಮ್ಮ ಒಂದು ಎಕ್ಸಿಟ್ ಡೇಟ್ ನಿಮಗೆ ಕನ್ಫರ್ಮೇಷನ್ ಇತ್ತು ಅಂದರೆ ಅದನ್ನು ಹಾಕಬೇಕಾಗುತ್ತೆ. ಸೊ ನೀವೇನಾದರೂ ಒಂದು ವೇಳೆ ನೀವು ರಾಂಗ್ ಮಾರ್ಕ್ ಆಫ್ ಎಕ್ಸಿಟ್ ಹಾಕಿದ್ರಿ ಅಂದರೆ ನಿಮ್ಮ ಕ್ಲೈಮ್ಗೆ ಅಂತ ಹೋದಾಗ ಅದು ಕ್ಲೈಮ್ ರಿಜೆಕ್ಟ್ ಆಗುತ್ತೆ. ಅದನ್ನು ಗಮನದಲ್ಲಿ ಇಟ್ಕೊಂಡು ನೀವು ಮಾರ್ಕ್ ಆಫ್ ಎಕ್ಸಿಟ್ನ ಹಾಕಿ. ಸೊ ಆದಷ್ಟು ನಿಮ್ಮ ಎಂಪ್ಲಾಯರೇ ಮಾರ್ಕ್ ಆಫ್ ಎಕ್ಸಿಟ್ನ ಎಂಟರ್ ಮಾಡೋವರೆಗೂ ನೀವು ವೆಯ್ಟ್ ಮಾಡಿ. ಸೊ ಆದ್ದರಿಂದ ಮತ್ತೆ ಇವಾಗ ಒಂದು ಮೇಜರ್ ಚೇಂಜಸ್ನ ಮಾಡಿದ್ದಾರೆ. ಏನಪ್ಪ ಅದು ಅಂತಂದರೆ, ಇವಾಗ ನೀವು 100% ಕ್ಲೈಮ್ ಮಾಡ್ಕೋಬೇಕು ಅಂತಂದರೆ ಮೊದಲೆಲ್ಲ ನೀವು ಕೆಲಸ ಬಿಟ್ಟು ಒಂದು 3 ಮಂತ್ಸಿಗೆ ನೀವು 100% ಕ್ಲೈಮ್ನ ಮಾಡ್ಕೋಬೋದಾಗಿತ್ತು. ಅಂದರೆ ನಿಮ್ಮ ಏನು PF ಮತ್ತು ಪೆನ್ಷನ್ ಎರಡೂ ವಿಡ್ರಾ ಮಾಡ್ಬೋದಾಗಿತ್ತು. ಸೊ ಈಗ ಅದು ಒಂದು ಮೇಜರ್ ಚೇಂಜಸ್ ತಂದಿದ್ದಾರೆ. ನೀವು 1 ಇಯರ್ವರೆಗೂ, ಅಂದರೆ ನೀವು ಕೆಲಸ ಬಿಟ್ಟು 1 ಇಯರ್ ಆಗೋವರೆಗೂ ನಿಮಗೆ ಅದನ್ನು ಫುಲ್ 100% ವಿಡ್ರಾ ಮಾಡಲಿಕ್ಕೆ ಬಿಡೋದಿಲ್ಲ. ಅಂದರೆ ಪೆನ್ಷನ್ ವಿಡ್ರಾ ಮಾಡೋಕ್ಕಾಗಲಿ, PFನ 100% ವಿಡ್ರಾ ಮಾಡೋಕ್ಕೆ ಬಿಡೋದಿಲ್ಲ. ಅದೊಂದು ಮೇಜರ್ ಅಪ್ಡೇಟ್ ಇದೆ. ಅದನ್ನು ಗಮನದಲ್ಲಿ ಇಟ್ಕೊಂಡು ಕ್ಲೈಮ್ ಮಾಡ್ಕೊಳ್ಳಿ. ಈಗ ಎಲ್ಲರೂ ಏನು ಮೈಂಡಲ್ಲಿ ಇರುತ್ತೆ ಅಂದರೆ, ಸೊ ನಾನು ಕೆಲಸ ಬಿಟ್ಟು 3 ಮಂತ್ಸ್ಗೆಲ್ಲ ನಾನು PF ತೆಗಿಬೋದು ಅನ್ನೋದು ಮೈಂಡಲ್ಲಿದೆ. ಸೊ ಅದೊಂದು ಮೇಜರ್ ಚೇಂಜಸ್ನ ತಂದಿದ್ದಾರೆ. ಸೊ ಅದರಿಂದ ಅದನ್ನು ಗಮನದಲ್ಲಿ ಇಟ್ಕೊಳ್ಳಿ. ಸೊ ಇನ್ನು ಆನ್ಲೈನ್ ಸರ್ವಿಸಸಲ್ಲಿ ಬಂದರೆ ಓನ್ಲಿ 3 ಆಪ್ಷನ್ಸ್ ಇತ್ತು ಅವಾಗ. ಒಂದೇನು ಅಂದರೆ ಕ್ಲೈಮು ಮತ್ತು ಕ್ಲೈಮ್ ಸ್ಟೇಟಸ್ ನೋಡೋದು, ಮತ್ತು ನೀವು ಏನಾದರೂ ಇಂಟರ್ನಲ್ ಬ್ರಾಂಚ್ ಟ್ರಾನ್ಸ್ಫರ್ಸ್ ಇದ್ದರೆ ಆ ಟ್ರಾನ್ಸ್ಫರ್ಸ್ನ ಮಾಡಲಿಕ್ಕೆ ಒಂದು ಅವಕಾಶನ ಕೊಟ್ಟಿದ್ದರು. ಸೊ ಇವಾಗ ಅದರಲ್ಲಿ ಮೇಜರ್ ಚೇಂಜಸ್ನ ತಂದಿದ್ದಾರೆ. ನೋಡಿ, ಇದರಲ್ಲಿ ಎಷ್ಟು ಆಪ್ಷನ್ಸ್ ಇದೆ ಅಂದರೆ ಒಂದು 7 ಆಪ್ಷನ್ಸ್ನ ಬಿಟ್ಟಿದ್ದಾರೆ. ಸೊ ನೀವು ನೋಡ್ಬೋದು ಏನಂದರೆ ಸ್ಕೀಮ್ ಸರ್ಟಿಫಿಕೇಟ್ ಸರೆಂಡರ್ ಅಂದರೆ ನಿಮ್ಮದು ಏನಾದರೂ ಪೆನ್ಷನ್ ಯಾರು 50 ಇಯರ್ಸ್ ಅಬವ್ ಆಗಿರೋದು ಒಂದು ಸರ್ಟಿಫಿಕೇಟ್ ಕೊಟ್ಟಿರ್ತಾರೆ, ಪೆನ್ಷನ್ ಸರ್ಟಿಫಿಕೇಟ್, ಅದನ್ನು ನೀವು ಸರೆಂಡರ್ ಮಾಡೋಂಗಿದ್ರೆ ಮಾಡ್ಬೋದು. ಮತ್ತು ನಿಮ್ಮ ಮೆಂಬರ್ ಹಿಸ್ಟ್ರಿನ ಕೂಡ ನೋಡ್ಬೋದು. ಹಾಗೆ ಇಲ್ಲಿ ಇದು ಕ್ಲೈಮ್, ನಾನು ಆವಾಗಲೇ ಹೇಳಿರೋ ಹಾಗೆ ನೀವು ಕ್ಲೈಮ್ನ ಯಾವ ಥರ ಮಾಡ್ಬೋದು ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದಾರೆ. ಇದು ಫಾರ್ಮ್ 13, 19 ಮತ್ತು ಫಾರ್ಮ್ 31, 19 ಮತ್ತು 10C. ಸೊ 3 ಫಾರ್ಮ್ನ ನೀವು ಈ ಒಂದು ಆಪ್ಷನ್ಸ್ ಮೂಲಕ ಮಾಡ್ಕೋಬೋದು. ಮತ್ತು ನೀವೇನಾದರೂ ಇಂಟರ್ ಬ್ರಾಂಚ್ ಅಂದರೆ ನಿಮ್ಗೆ ಒಂದಕ್ಕಿಂತ 2-3 ಕಂಪ್ನಿಲಿ ವರ್ಕ್ ಮಾಡಿದರೆ ಸೊ ಅದೆಲ್ಲ ಇಲ್ಲಿ ಇರುತ್ತೆ. ಸೊ ಅದನ್ನು ನೀವು ಒಂದು ಕಂಪ್ನಿಗೆ ನೀವು ಮೂವ್ ಮಾಡಬೇಕು ಅಂದರೆ ಈ ಆಪ್ಷನ್ನ ಯೂಸ್ ಮಾಡ್ಬೋದಾಗಿರುತ್ತೆ. ಅದೇ ರೀತಿ ನೀವೇನು ಕ್ಲೈಮ್ ಮಾಡಿದಿರಲ್ಲ ಅದರದ್ದು ಸ್ಟೇಟಸ್ನ ನೋಡೋದಾದರೆ ನೀವು ಇಲ್ಲಿ ಕ್ಲೈಮ್ ಟ್ರ್ಯಾಕ್ ಅಂತಿದೆಯಲ್ಲ ಅಲ್ಲಿ ಹೋಗಿ ನೀವು ನೋಡ್ಬೋದು. ಮತ್ತು ಇದು ಓಲ್ಡ್ ಯಾವ ಥರ ಅಂದರೆ ಹಳೇದಲ್ಲಿ ನೀವೇನಾದರೂ ಕ್ಲೈಮ್ನ ಮಾಡಿದರೆ ಅದು ಇಲ್ಲಿ ಶೋ ಆಗುತ್ತೆ. ಇನ್ನು ಕ್ಲೈಮ್ ಫಾರ್ಮ್ 10D ಅಂದರೆ ಇದು ಡೆತ್ ಕ್ಲೈಮ್ ಆಗಿರುತ್ತೆ. ಸೊ ನೀವೇನಾದರೂ ಆಕಸ್ಮಿಕವಾಗಿ ಏನಾದರೂ ಆಗಿ ತೀರೋದ್ರೆ ಸೊ ನಿಮ್ಮ ಒಂದು ಡೆತ್ ಸರ್ಟಿಫಿಕೇಟ್ನ ಹಿಡ್ಕೊಂಡು ನೀವಿಲ್ಲಿ PFನ ಕ್ಲೈಮ್ ಮಾಡ್ಬೋದಾಗಿರುತ್ತೆ. ಇದಿಷ್ಟು ಅಪ್ಡೇಟ್ಸ್ನ ತಂದಿದ್ದಾರೆ. ಓಕೆ, ಅದರಲ್ಲಿ ನೀವು ನೋಡೋದಾದರೆ ಈಗ ಅಡ್ವಾನ್ಸ್ ಕ್ಲೈಮ್ ಯಾವ ಥರ ತೆಗಿಬೋದು, ಎಷ್ಟು ಆಪ್ಷನ್ಸ್ ಇದೆ ಅನ್ನೋದನ್ನು ನಾನು ನಿನ್ನೆ ನಂತರದಲ್ಲಿ ತೋರಿಸ್ತಾನೆ ಹೋಗ್ತೀನಿ ಬನ್ನಿ. ಸೊ ನೀವು ಕ್ಲೈಮ್ ಅಂತ ಕೊಟ್ಟಾಗ ನಿಮಗೆ ಈ ಥರ ಒಂದು ಸರ್ಫೇಸ್ ಬರುತ್ತೆ. ನೀವು ಎಂಟರ್ ಮಾಡಿ ಓಕೆ ಕೊಟ್ಟರೆ ಸೊ ನೀವು ಹಾಕಿರೋ ಡೀಟೇಲ್ಸ್ ಸರಿ ಇದ್ದರೆ ಮಾತ್ರ ನಿಮಗೆ ಈ ಥರ ಬರುತ್ತೆ, ಅಥವಾ ಎರರ್ ಬರುತ್ತೆ. ಸೊ ಎಸ್ ಅಂತ ಕೊಡಿ. ಸೊ ವೆರಿಫೈಡ್ ಅಂತ ಬಂತು. ನಂತರ ನೀವು ಪ್ರೊಸೀಡ್ ಕ್ಲೈಮ್ ಅಂತ ಕೊಟ್ರಿ ಅಂದರೆ ನೆಕ್ಸ್ಟ್ ಪೇಜಿಗೆ ಹೋಗುತ್ತೆ. ಸೊ ಇಲ್ಲಿ ನೋಡ್ಬೋದು, ಐ ವಾಂಟ್ ಟು ಅಪ್ಲೈ ಫಾರ್ ಯಾವುದಕ್ಕೆ ಅಂತ ಇದೆ. ಇಲ್ಲಿ ಫಾರ್ಮ್ 19 ಫುಲ್ ಸೆಟ್ಲ್ಮೆಂಟು, ಫಾರ್ಮ್ 10C ಬಂದು ನಿಮ್ಮ ಪೆನ್ಷನ್ ಇದಾಗಿರುತ್ತೆ, ಕ್ಲೈಮ್ ಆಗಿರುತ್ತೆ. ಹಾಗೆ ಇದು PF ಅಡ್ವಾನ್ಸ್ ತೊಗೊಳೋದಾದರೆ ಇಲ್ಲಿ ಫಾರ್ಮ್ 31 ನಾನು ಇವಾಗ ಕ್ಲೈಮ್ ಮಾಡ್ತೀನಿ. ಸೊ ನಿಮಗೆ ಏನಾದರೂ ಆಧಾರ್ ಸರ್ವೆ ಅಂದರೆ ನಿಮ್ದು ಆಧಾರ್ ವೆರಿಫೈ ಆಗಿರಲಿಲ್ಲ ಅಂತಂದರೆ ನೀವು ಇಲ್ಲಿ ಕ್ಲಿಕ್ ಮಾಡಿ ನಿಮ್ದು ಏನು ಗ್ರೀವ್ನೆಸ್ ಇದೆ ಅಂತ ನೀವು ನೋಡ್ಕೋಬೋದು. ಹಾಗೆ ಸೆಲೆಕ್ಟ್ ಎಲಿಜಿಬಲ್ ಸರ್ವಿಸ್ ಅಂದರೆ ನೀವು ಯಾವ ಸರ್ವಿಸಿಗಲ್ಲಿ ನಿಮ್ಮದು ಪೇಮೆಂಟ್ ಅಂದರೆ ಪೆಂಡಿಂಗ್ ಇದೆ, ಅಮೌಂಟ್ ದುಡ್ಡಿದೆ ಅನ್ನೋದನ್ನು ನಿಮಗೆ ಶೋ ಆಗುತ್ತೆ. ಸೊ ನೀವು ಇಲ್ಲಿ ಎಂಪ್ಲಾಯರ್ನ ಸೆಲೆಕ್ಟ್ ಮಾಡಿ ನಂತರ ಇಲ್ಲಿ ಹೋದರೆ ಇಲ್ಲೇ ಮೇಜರ್ ಅವರು ಚೇಂಜಸ್ನ ಮಾಡಿರೋದು. ಸೊ ಮೊದಲೇನಾಗ್ತಿತ್ತು, ಒಂದು 13 ಆಪ್ಷನ್ಸ್ ಬರ್ತಾ ಇತ್ತು ಯಾವ್ಯಾವ್ದು ರೀಸನ್ಗೆ ಅಂತ. ಸೊ ಅದನ್ನು ಏನು ಮಾಡಿದ್ದಾರೆ ಇವಾಗ ನೋಡಿ, 5 ರೀಸನ್ಸ್ಗೆ ತಂದು ನಿಲ್ಲಿಸಿದ್ದಾರೆ. ಒಂದು ಇಲ್ನೆಸ್, ನಿಮಗೆ ಏನಾದರೂ ಅರ್ಜೆಂಟ್ ಬೇಕು ಅಂತಂದರೆ ಇಲ್ನೆಸ್ ಅಂತ ಕೊಡಿ, ಅಥವಾ ಮ್ಯಾರೇಜ್ ಪರ್ಪಸ್ ಬೇಕು ಅಂದರೆ ನಿಮಗೆ ಮ್ಯಾರೇಜ್ ಪರ್ಪಸ್, ಎಜುಕೇಷನ್ ಪರ್ಪಸ್, ಹೌಸಿಂಗ್ ರಿಲೇಟೆಡ್ ನೀಡ್ಸ್ ಮತ್ತು ಸ್ಪೆಷಲ್ ಸರ್ಕಮ್ಟೆನ್ಸಸ್ಸಲ್ಲಿ ನಿಮಗೆ ಏನಾದರೂ ಮೇಜರ್ ಇದಿದ್ರೆ ನೀವು ಮಾಡ್ಕೋಬೋದು, ಅಥವಾ ಇಲ್ನೆಸ್ ಕೊಟ್ಬಿಟ್ಟು ಮಾಡ್ಬೋದು. ಸೊ ನಿಮಗೆ ಈ ಎಲ್ಲ ರೀಸನ್ಸ್ಗೂ ಲಿಮಿಟೆಡ್ ಟೈಮ್ಸ್ ಇರುತ್ತೆ. ಸೊ ಮೊದಲೇನಾಗ್ತಾಯಿತ್ತು, ಇಲ್ನೆಸ್ ಅಂದರೆ ನೀವು ಎಷ್ಟು ಬಾರಿ ಆದರೂ ಅಂದರೆ ನಿಮ್ಮ ಹೋಲ್ ಸರ್ವಿಸಲ್ಲಿ ಎಷ್ಟು ಬಾರಿ ಆದರೂ ನೀವು ವಿಡ್ರಾ ಮಾಡ್ಬೋದಾಗಿತ್ತು. ಸೊ ಅದು ಕೂಡ ಒಂದು ಲಿಮಿಟ್ನ ಸೆಟ್ ಮಾಡಿದ್ದಾರೆ. ಅಂದರೆ ಒಂದು 5 ಟೈಮ್ಸ್ ಅಂದರೆ 5 ಟೈಮ್ಸ್ ಮಾತ್ರ ನೀವು ಕ್ಲೈಮ್ ಮಾಡೋಕ್ಕಾಗುತ್ತೆ.
ಓಕೆ, ಅದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ನೀವು ಕ್ಲೈಮ್ನ ಮಾಡ್ಕೋಬಹುದು. ಸೊ ಓಕೆ, ನಾನು ಇವಾಗ ಇಲ್ನೆಸ್ ಅಂತ ಕೊಡ್ತೀನಿ. ಸೊ ನಮ್ದು ಎಷ್ಟು ಅಮೌಂಟ್ ನಾವು ಎಲಿಜಿಬಲ್ ಇದ್ದೀವಿ ಅನ್ನೋದನ್ನ ನಿಮಗೆ ಇಲ್ಲೇ ತೋರಿಸುತ್ತೆ. ಸೊ ಮೊದಲೇನಾಗ್ತಾ ಇತ್ತು, ನೀವು ಕ್ಲೈಮ್ ಮಾಡಾದ್ಮೇಲೆ ನಿಮಗೆ ಒಂದು ಮೆಸೇಜ್ ಬರ್ತಾ ಇತ್ತು, ನೀವು ಯುವರ್ ಕ್ಲೈಮ್ ಹ್ಯಾಸ್ ಸೆಟಲ್ಡ್ ಅಂತ. ಸೊ ಅವಾಗ ಗೊತ್ತಾಗ್ತಾ ಇತ್ತು. ಸೊ ನಾನು ಫಾರ್ ಎಕ್ಸಾಂಪಲ್ ಒಂದು 50,000ಕ್ಕೆ ನಾನು ಅಪ್ಲೈ ಮಾಡಿದ್ರೆ, ಸೊ ನನಗೆ ಅದು ಒಂದು 30,000ನೋ 35,000ನೋ ಅಥವಾ ನನ್ನ PF ಬ್ಯಾಲೆನ್ಸ್ ಅಲ್ಲಿ 50ಕ್ಕಿಂತ ಜಾಸ್ತಿ ಇತ್ತು ಅಂದ್ರೆ ಸೊ 50,000ನೂ ಕೂಡ ಶಾಂಕ್ಷನ್ ಮಾಡ್ತಾ ಇದ್ರು. ಸೊ ಇವಾಗ ಏನಾಗುತ್ತೆ ಅಂದ್ರೆ, ನಿಮ್ಮ ಒಂದು ಲಾಗಿನ್ ಅಲ್ಲಿ ನೀವು ರೀಸನ್ ಕೊಟ್ಟು ನೀವು ನೆಕ್ಸ್ಟ್ ಕೊಟ್ರೆ, ಸೊ ನಿಮಗೆ ಎಷ್ಟು ಎಲಿಜಿಬಲ್ ಇದೆ ಅನ್ನೋದನ್ನ ನಿಮಗೆ ಇಲ್ಲೇ ತೋರಿಸ್ಬಿಡುತ್ತೆ. ಅದನ್ನ ನೀವು ಅದಕ್ಕಿಂತ ಬಿಲೋ ಅಮೌಂಟ್ನ ನೀವು ಎಂಟರ್ ಮಾಡಬೇಕಾಗಿರುತ್ತೆ. ಸೊ ಫಾರ್ ಎಕ್ಸಾಂಪಲ್ ಈಗ ನೋಡಿ 33,695 ತೋರಿಸ್ತಾ ಇದೆ ಅಂದ್ರೆ, ಸೊ ನೀವು 33,695ಗಿಂತ ₹1 ಜಾಸ್ತಿ ಹಾಕಿದ್ರು ಕೂಡ ಅದು ತಗೊಳಲ್ಲ. ಸೊ ನೀವು ಅಷ್ಟು ಮಾತ್ರನೇ ನೀವು ಕ್ಲೈಮ್ ಮಾಡ್ಕೋಬಹುದು. ಸೊ ಇದೇ 75%, ಅಂದ್ರೆ ನಿಮ್ಮ ಓವರ್ ಆಲ್ ಅಮೌಂಟ್ ಅಲ್ಲಿ ಅದು ಜಸ್ಟ್ 75% ಮಾತ್ರ ತೋರಿಸುತ್ತೆ ನಿಮಗೆ, ಆಯ್ತಾ. ಹಾಗೆ ನಿಮ್ಮ ಎಂಪ್ಲಾಯರ್ ಅಡ್ರೆಸ್ ನೀವೇನಾದ್ರೂ ಇದೆ ನಿಮ್ ಡಿಫಾಲ್ಟ್ ಆಗಿ ಏನ್ ನೀವು ಎಂಟರ್ ಮಾಡಿದ್ರೆ ನಿಮ್ಮ ಪ್ರೊಫೈಲ್ ಅಲ್ಲಿ ಅದನ್ನ ತೋರಿಸ್ತಾ ಇರುತ್ತೆ. ಸೊ ನಿಮಗೆ ಬೇಡ ಅಂದ್ರೆ ನೀವು ಎಡಿಟ್ ಮಾಡಿ ನೀವು ನೆಕ್ಸ್ಟ್ ಫರ್ದರ್ ಇದನ್ನ ಕೊಡ್ಬೋದು. ಸೊ ನಾವು ಇಲ್ಲಿ ಒಂದು ಎಕ್ಸಾಂಪಲ್ ಒಂದು 30,000 ಅಂತ ಎಂಟರ್ ಮಾಡ್ತೀನಿ. ಎಂಟರ್ ಮಾಡ್ಬಿಟ್ಟು ಇಲ್ಲಿ ಅಕ್ನಾಲೆಜ್ಮೆಂಟ್ ಅಂದ್ರೆ ನೀವು ನಿಮ್ಮ ಏನ್ ಹೇಳ್ತಾರೆ, ನಿಮಗೆ ಗೊತ್ತಿದ್ದು ನೀವು ಇದನ್ನ ಮಾಡ್ತಾ ಇದ್ದೀರಾ ಅನ್ನೋದಕ್ಕೆ ಇಲ್ಲೊಂದು ಅಕ್ನಾಲೆಜ್ಮೆಂಟ್ ಬರುತ್ತೆ. ಸೊ ಅದನ್ನ ಹಾಕಿ ನೀವು ಆಧಾರ್ OTP ಅಂತ ಕೊಟ್ರೆ ನಿಮಗೆ OTP ಆಪ್ಷನ್ ಬರುತ್ತೆ. ಸೊ ನಿಮ್ಮ ಮೊಬೈಲ್ಗೆ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಯಾವ್ದು ಇದಿರುತ್ತೋ ಅದಕ್ಕೆ OTP ಬರುತ್ತೆ. ಸೊ ಆ OTPನ ನೀವು ಇಲ್ಲಿ ಎಂಟರ್ ಮಾಡಿದ್ರೆ ನಿಮ್ಮ ಕ್ಲೈಮ್ ಇದಾಗುತ್ತೆ. ಸೊ ನೀವು ಕ್ಲೈಮ್ ಇದಾದ್ಮೇಲೆ ನೀವು ಇಲ್ಲಿ ಹೋಗಿ ಕ್ಲೈಮ್ ಟ್ರ್ಯಾಕ್ನ ನೀವು ಇಲ್ಲಿ ನೋಡ್ಬೋದು. ಸೊ ನಾನು ಇವಾಗ ಅಪ್ಲೈ ಮಾಡದೇ ಇರೋದ್ರಿಂದ ಯಾವುದು ಬಂದಿಲ್ಲ. ಸೊ ಹಳೇದನ್ನ ನೋಡೋದಾದ್ರೆ ನೀವು ಇಲ್ಲಿ ಓಲ್ಡ್ ಇದಕ್ಕೆ ಹೋದ್ರೆ ನಿಮಗೆ ಯಾವ್ದೆಲ್ಲ ಕ್ಲೈಮ್ಸ್ ಇದೆ ಅಂತ ನಿಮಗೆ ತೋರಿಸುತ್ತೆ. ಸೊ ನೀವು ಈಗ ಇಲ್ಲೇನು ಕ್ಲೈಮ್ ಸೆಟಲ್ಡ್ ಅಂತ ನೋಡ್ತಾ ಇದೀರಲ್ಲ, ಸೊ ಇವಾಗ ಹೊಸದಾಗಿ ಕ್ಲೈಮ್ ಸೆಟಲ್ಡ್ ಅಂತ ಬರಲ್ಲ, ಅಂಡರ್ ಪ್ರೊಸೆಸ್ ಅಂತ ಬರ್ತಾ ಇರುತ್ತೆ. ಅದಾದ್ಮೇಲೆ ನಿಮ್ಮ ಇದು ಬಂದು ಸೆಟಲ್ಡ್ ಅಂತ ಬರಲ್ಲ, ನೀವು ಹ್ಯಾಸ್ ಬಿನ್ ಕ್ಲಿಯರ್ಡ್ ಅಂತ ಬರುತ್ತೆ. ಓಕೆ, ಅದು ಹೊಸದಾಗಿ ಒಂದು ಇದನ್ನ ಬಿಟ್ಟಿದ್ದಾರೆ. ಸೊ ಅದನ್ನ ನೀವು ನೋಡ್ಕೋಬಹುದು. ಸೊ ಅದಾದ್ಮೇಲೆ ನಿಮಗೆ ಯಾವ ತರ ಬರುತ್ತೆ ಅನ್ನೋದನ್ನ ನೋಡಿ. ಈ ತರ ಒಂದು ಅಕ್ನಾಲೆಜ್ಮೆಂಟ್ ಬರುತ್ತೆ ನಿಮಗೆ. ಸೊ ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ನಿಮ್ಮ UIN ಡೀಟೇಲ್ಸ್ ಇದೆ, ಹಾಗೆ ಕ್ಲೈಮ್ ಫಾರ್ಮ್ ಯಾವುದು ನೀವು ಅಪ್ಲೈ ಮಾಡಿದ್ದೀರಾ ಅಂತ ತೋರಿಸುತ್ತೆ. ಅದೇ ತರ ನಿಮ್ಮ KYC ಡೀಟೇಲ್ಸ್ನ ಇಲ್ಲಿ ತೋರಿಸುತ್ತೆ. ಸೊ ಇದಿಷ್ಟು ನಿಮ್ಮ ಹೊಸದಾಗಿ EPFO ಏನು ಕ್ಲೈಮ್ ಬಂದಿದೆಯಲ್ಲ, ಸೊ ಅದ್ರದ್ದು ಒಂದು ಇದು ಡೀಟೇಲ್ಸ್ ಆಗಿರುತ್ತೆ. ಸೊ ಆದ್ರಿಂದ ನಿಮಗೆ ಏನಾದರೂ ಡೌಟ್ಸ್ ಇದ್ರೆ ಇದ್ರ ಬಗ್ಗೆ ದಯವಿಟ್ಟು ನನ್ನನ್ನು ಕಾಮೆಂಟ್ ಮಾಡಿ. ಕಾಮೆಂಟ್ ಮೂಲಕ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಅದರ್ವೈಸ್ ನನ್ನ ನಂಬರ್ ಕೂಡ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಸೊ ಅದ್ರ ಮೂಲಕ ನನ್ನನ್ನು ನೀವು ಕಾಂಟ್ಯಾಕ್ಟ್ ಮಾಡ್ಬೋದಾಗಿರುತ್ತೆ. ಓಕೆ ಗೈಸ್, ಇದಿಷ್ಟು EPFO 3.0 ಅಪ್ಡೇಟೆಡ್ ಏನಿದೆ ಅನ್ನೋದನ್ನ ತಿಳಿಸಿದ್ದೀನಿ. ಇದ್ರ ಬಗ್ಗೆ ನಿಮಗೆ ಏನಾದರೂ ಸಂಶಯ ಇದ್ರೆ, ಅಂದ್ರೆ ಯಾವ್ದಾದ್ರು ಕ್ವಶನ್ಸ್ ಇದ್ರೆ ಅಥವಾ ಇದಿದ್ರೆ ನನ್ನನ್ನು ನೇರವಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ಕಾಂಟ್ಯಾಕ್ಟ್ ನಂಬರ್ ಕೂಡ ಕೆಳಗಡೆ ಡಿಸ್ಪ್ಲೇ ಮಾಡಿರ್ತೀನಿ, ಮತ್ತೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಹಾಕಿರ್ತೀನಿ. ಎನಿ ಟೈಮ್ ನೀವು ಏನೇ ಡೌಟ್ ಇದ್ರು ಕಾಲ್ ಮಾಡ್ಬೋದು. ಅದನ್ನ ಮತ್ತೆ ನಿಮ್ಮ ಸ್ನೇಹಿತರಿಗೆ ಯಾರಿಗೆಲ್ಲ ಇದ್ರದ್ದು ಅವಶ್ಯಕತೆ ಇದೆ, ಯಾರಿಗೆಲ್ಲ PFನ ಕ್ಲೈಮ್ ಮಾಡ್ಕೋಬೇಕು ಅಂತಿದೆ, ಅವ್ರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟ್ರಾವೆಲ್ ಕನ್ನಡಿಗ ಯೂಟ್ಯೂಬ್ ಚಾನಲ್.